ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗಂತೂ ಮನೇಲಿದ್ದು ತುಂಬ ಬೋರ್ ಆಗಿಬಿಟ್ಟಿತ್ತು. ಸೊ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ ತಕ್ಷಣ ನನಗೆ ಉಳಿದಿದ್ದು ಫಸ್ಟು ಲಾಲ್ಬಾಗ್ ಉಳೀತು. ಸೊ ಲಾಲ್ಬಾಗ್ ಹೋಗೋಣ, ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು. ಮಾರ್ನಿಂಗ್ 11:30 ನಾವು ಲಾಲ್ಬಾಗ್ ರೀಚ್ ಆಗಿಬಿಟ್ವಿ. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಮೈಂಡ್ಗೆ ರಿಲೀಫ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ ನೋಡಿ ವ್ಯೂ ಹೆಂಗಿದೆ ಅಂತ. ಓಕೆ ನೆಕ್ಸ್ಟ್ ಅಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಆ್ಯಂಡ್ ಕೂಲ್ ಡ್ರಿಂಕ್ಸ್ ಇಟ್ಟಿದ್ರು, ಮತ್ತು ಏನು ಬೇಲ್ಸ್ ಆ ಥರದ್ದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ರು. ನಮಗೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ. ನೆಕ್ಸ್ಟು ನಾವು ಫೋಟೋಸ್ ಎಲ್ಲ ತೊಗೊಂಡು ವಿದ್ಯಾರ್ಥಿ ಭವನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು, ನೋಡ್ತಾ ಇರ್ಬೋದು ನೀವೇ. ಸಿಕ್ಕಾಪಟ್ಟೆ ಜನ, ಒಳಗೆ ಕಾಲು ಕೂಡ ಇಡೋದಕ್ಕಾಗ್ತಾಯಿಲ್ಲ ಅಲ್ಲಿ. ಅಲ್ಲಿರೋ ಜನ ನೋಡಿಬಿಟ್ಟು ನನಗೆ ಊಟ ಮಾಡೋದಕ್ಕಾಗಲ್ಲ ಇಲ್ಲಿ, ಬೇರೆ ಕಡೆ ಹೋಗೋಣ ಅಂತ ಒಂದು ಟೈಮ್ ಅನ್ನಿಸ್ತು. ಬಟ್ ಬರೋದು ಬಂದಿದ್ದೀವಿ, ಅಟ್ಲೀಸ್ಟು ಟೇಸ್ಟ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಸೊ ಪ್ರೈಸಸ್ ಎಲ್ಲ ನೋಡಿದ್ವಿ. ಏನೋ ಜಾಸ್ತಿ ಕಾಸ್ಟ್ಲಿ ಇರೋ ಹಂಗೇನಿಲ್ಲ. ಬಟ್ ಒಳಗೆ ಏನಿದೆ ಟೇಸ್ಟ್ ಒಂದು ಟೈಮ್ ನಮ್ಮ ಹಸ್ಬೆಂಡ್ ಎಲ್ಲ ತಿಂದಿದ್ದಾರೆ, ನಾನು ಟೇಸ್ಟ್ ಮಾಡಿರಲಿಲ್ಲ. ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಳಗೆ ಬಂದು ನಾವು ಏನು ತೊಗೊಂಡ್ವಿ ಅಂತಂದರೆ ಮಸಾಲೆ ದೋಸೆ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟು ಏನು ಕೇಸರಿಬಾತ್ ತೊಗೊಂಡ್ವಿ. ಮಸಾಲೆ ದೋಸೆ ಹೆಂಗಿತ್ತು ಅಂತಂದರೆ ಒಂಥರ ತುಂಬ ಅಂದರೆ ಆಯಿಲಿ, ಸ್ವಲ್ಪ ಏನು ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೇಸರಿಬಾತ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲೇನೋ ಒಂದು ಪೋಸ್ಟ್ರ್ ಹಾಕಿದ್ರು, ಅದು ನೋಡಿದ ತಕ್ಷಣ ನನಗನ್ಸಿದ್ದು ಇದು ತುಂಬ ಹಳೆ ಹೋಟೆಲ್ಲು, ಮತ್ತು ಸಿಂಬಲ್ಸು ಏನೇನು ಎಲ್ಲೆಲ್ಲಿ ಬರುತ್ತೆ ಅನ್ನೋದೊಂದು ಸಿಂಬಲ್ ಹಾಕಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬೇಕಾಗಿತ್ತು ಗಾಂಧಿ ಬಜಾರಲ್ಲಿ. ನೀವೇ ನೋಡ್ತಾ ಇರ್ಬೋದು, ತುಂಬ ಜನ ಅಷ್ಟೊಂದು ಇರಲಿಲ್ಲ. ಓಕೆ, ನಾನು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.